ದರ್ಶನ್ ಅವರ ಡೆವಿಲ್ ಟ್ರೇಲರ್ ರಿಲೀಸ್ ಆಗಿದೆ. ಹೇಗಿದೆ ಟ್ರೇಲರ್ ಅನ್ನೋರಿಗೆ ಉತ್ತರ ಒಂದೇ, ಇದು ಅಭಿಮಾನಿಗಳಿಗಾಗಿ ಮಾಡಿದ ಟ್ರೇಲರ್ ಅಷ್ಟೇ. ಟ್ರೇಲರಿನಲ್ಲಿ ಬರೋ ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯೋದಿಲ್ಲ ಚಿನ್ನ, ನಾನು ಬರ್ತಿದ್ದೀನಿ. ಬ್ರದರ್ ಫ್ರಮ್ ಅನದರ್ ಮದರ್, ಆದರೆ ನಾಟ್ ಸೇಮ್ ಫಾದರ್. ಎಲ್ಲಿ ಹೋದರೂ ಬರ್ತಿರಲ್ರೋ, ಏನ್ರೋ ನಿಮ್ಮ ಪ್ರಾಬ್ಲಮ್. ಇವೆಲ್ಲ ಫ್ಯಾನ್ಸ್ಗೆ ಖುಷಿ ಕೊಡ್ತಾ ಇವೆ. ಪ್ರಕಾಶ್ ವೀರ್ ಡೈರೆಕ್ಷನ್ನಿನ ಸಿನಿಮಾದ ಟ್ರೇಲರ್ 100% ಇದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅನ್ನೋ ಸಿಗ್ನಲ್ ಕೊಡ್ತಾ ಇದೆ. ದರ್ಶನ್ ಪಾತ್ರ ಆ್ಯಕ್ಚುಲಿ ಏನು, ಹೀರೋನ, ವಿಲನ್ನ, ಹೀಗೆ ಯಾವ ಗುಟ್ಟನ್ನು ಬಿಟ್ಕೊಡೋದಿಲ್ಲ. ಅದನ್ನು ಸಸ್ಪೆನ್ಸ್ ಆಗಿಯೇ ಇಟ್ಟಿದ್ದಾರೆ ಮಿಲನ ಪ್ರಕಾಶ್. ದರ್ಶನ್ ಅವರ ಧ್ವನಿಯಲ್ಲಿ ಮಾಡ್ಯುಲೇಷನ್ ಇದೆ. ಕರಕಲು ಧ್ವನಿಯಲ್ಲಿ ಹೇಳೋ ಡೈಲಾಗ್ ಬೇರೆಯೇ ಫೀಲ್ ಕೊಡ್ತಿದೆ. ಟ್ರೇಲರ್ ಶುರು ಆಗೋದೆ ಅವಲ್ಲಕ್ಕಿ ಪವಲ್ಲಕ್ಕಿ ಕಾಂಚನ ಮಿಣಮಿಣ ಕೊಠಾರ್ ಅನ್ನೋ ಡೈಲಾಗಿಂದ. ದರ್ಶನ್ ಪಾತ್ರದ ಹೆಸರು ಧನುಷ್, ಆದರೆ ಒರಿಜಿನಲ್ ಕ್ಯಾರೆಕ್ಟರ್ ಏನು ಅನ್ನೋದು ನಾಯಕಿಗೆ ಗೊತ್ತಿಲ್ಲ. ಟ್ರೇಲರಿನಲ್ಲಿ ಅದೊಂದು ಡೈಲಾಗ್ ಮೂಲಕ ನಿಗೂಢತೆಯ ಕತೆ ಹೇಳ್ತಿದ್ದಾರೆ ಪ್ರಕಾಶ್. ಕ್ಷಣಕ್ಕೊಂದು ಬಣ್ಣ, ಗಳಿಗೆಗೊಂದು ವೇಷ ಮತ್ತು ಲುಕ್ನಲ್ಲಿ ಹೀರೋನೆ, ಕಿಕ್ನಲ್ಲಿದ್ದರೆ ಅನ್ಡೆವೈಲ್ ಎಂಬ ಡೈಲಾಗ್ಸ್ ಕಥೆಯ ಟ್ವಿಸ್ಟ್ ಸುಳಿವು ಕೊಡ್ತಾ ಇದೆ. ಜೊತೆಯಲ್ಲೇ ಎಲ್ಲ ಥ್ರಿಲ್ಲರ್ ಎಲಿಮೆಂಟ್ಸ್ ಇದ್ದಾವೆ. ಜೊತೆಗೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಹಿನ್ನೆಲೆ ಇದೆ ಅನ್ನೋ ಕ್ಲೂ ಸಿಗ್ತಾ ಇದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಪ್ರಕಾಶ್ ಅಭಿಮಾನಿಗಳಿಗೆ ಹಬ್ಬ ತೋರಿಸಿದ್ದಾರೆ. ದರ್ಶನ್ ಅವರ ಹೇರ್ ಸ್ಟೈಲ್, ಕಾಸ್ಟ್ಯೂಮ್, ಔಟ್ಫಿಟ್ ಎಲ್ಲವೂ ಕಂಪ್ಲೀಟ್ ಹೊಸದಾಗಿದೆ. ಪೊಲಿಟಿಕಲ್ ಬ್ಯಾಕ್ಡ್ರಾಪ್ನಲ್ಲಿ ದಿ ಡೆವಿಲ್ ಕತೆ ಹೆಣೆದಿದ್ದಾರೆ ಅಂತ ಅನಿಸುತ್ತೆ. ಆದರೆ ಕತೆ ಹೀಗೇನೇ ಇದೆ ಅಥವಾ ಇರಬಹುದು ಅನ್ನೋ ಒಂದೇ ಒಂದು ಕ್ಲೂ ಕೂಡ ಕೊಡೋದಿಲ್ಲ. ಎಕ್ಸ್ಕ್ಯೂಸ್ ಮಿ ಸಿ ಚೂರು AC ಹಾಕಮ್ಮ, ಲಾಟ್ ಆಫ್ ಸೆಕೆ ಅಂತ ಬರೋ ಗಿಲ್ಲಿ ನಟನೆ, ಕಾಮಿಡಿ, ಡೈಲಾಗ್, ಚಿತ್ರದಲ್ಲಿ ಎಲ್ಲ ಮನರಂಜನಾ ಎಲಿಮೆಂಟ್ಸ್ ಕೂಡ ಇವೆ ಅನ್ನೋದಕ್ಕೆ ಎವಿಡೆನ್ಸ್. ದರ್ಶನ್, ರಚನಾ ರೈ, ಮಹೇಶ್ ಮಂಜ್ರೇಕರ್, ಅಚ್ಯುತ್ ಕುಮಾರ್, ಶರ್ಮಿಳಾ ಮಾಂಡ್ರೆ, ವಿನಯ್ ಗೌಡ, ಚಂದು ಗೌಡ, ಗಿಲ್ಲಿ ನಟ, ಗೋವಿಂದೇಗೌಡ ನಡೆಸಿರೋ ಚಿತ್ರದ ಆನ್ಲೈನ್ ಬುಕ್ಕಿಂಗ್ ಶುರುವಾಗಿದೆ. ಟ್ರೇಲರ್ ನೋಡಿದವರಿಗೆ ದರ್ಶನ್ ಈ ಚಿತ್ರದಲ್ಲಿ ಹೀರೋನ, ವಿಲನ್ನ ಅನ್ನೋ ಗೊಂದಲ ಕಾಣಿಸುತ್ತೆ. ಟ್ರೇಲರ್ ಗೆದ್ದಿರೋದೇ ಅಲ್ಲಿ.